ಗಾಯ್ಸ್, ನಾನಿವತ್ತು ವಿಡಾ ಬಗ್ಗೆ ಒಂದು ರಿವ್ಯೂ ಕೊಡಬೇಕಂತ ನಿಮ್ಮ ಜೊತೆ ಸೇರಿದ್ದೇನೆ. ಅದೇನೆಂದರೆ, ನಮ್ಮ ವಿಡಾ ಆ್ಯಪ್ನಲ್ಲಿ ಮೊದಲು ಇಂಥ ಫೀಚರ್ಸ್ ಕೊಡ್ತಿದ್ರು. ಆದರೆ ನೋಡಿ, ಇಲ್ಲಿ ಲಾಕ್ ಆದಾಗ ಲಾಕ್ ಆಗ್ತಿತ್ತು. ವೈಫೈ ಲಾಗಿನ್ ಮತ್ತು ಬ್ಲೂಟೂತ್ ಲಾಗಿನ್ ಹಾಗೂ ಬೂಟ್ ಓಪನ್ ಮಾಡೋದು, ಚಾರ್ಜರ್ ಎಲ್ಲಿದೆ ಅಂತ, ಚಾರ್ಜಿಂಗ್ ಸ್ಟೇಷನ್ ನಿಯರೆಸ್ಟ್ ಎಲ್ಲಿದೆ ಅಂತ ಅಷ್ಟು ಡಿಸ್ಪ್ಲೇ ಮಾಡ್ತಿತ್ತು. ಮತ್ತು ಇಂಡಿಕೇಶನ್ ತೋರಿಸ್ತಿತ್ತು, ಎಲ್ಲ ತೋರಿಸ್ತಿತ್ತು. ಚಾರ್ಜಿಂಗ್ ಆದರೆ ಫಾಸ್ಟ್ ಚಾರ್ಜಿಂಗ್ ಅಂತ ತೋರಿಸ್ತಿತ್ತು, ಎಲ್ಲ ಫೀಚರ್ಸ್ ಇತ್ತು. ಆದರೆ ಈಗ ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ ವಿಡಿಯೋ ಆ್ಯಪ್ನಲ್ಲಿ ನೆಟ್ವರ್ಕ್ ಡೌನ್, ಪ್ಲೀಸ್ ಬೇರ್ ವಿತ್ ಅಸ್ ವೈ ವಿ ಆರ್ ರಿಸಾಲ್ವಿಂಗ್ ದ ಇಶ್ಯೂ ಅಂತ ಯಾವಾಗ ಡೌನ್ಲೋಡ್ ಮಾಡಿದ್ದೀನಿ ಆವಾಗಿಂದ ಅದೇ ತೋರಿಸ್ತಾ ಇದೆ. ಒಂದು ಕಮ್ಮಿನೇ ಆಗಿದೆ, ಜಾಸ್ತಿನೂ ಆಗಿಲ್ಲ. ನೋಡಿ ಗೈಸ್, ಕನೆಕ್ಟ್ ಮಾಡಿದ್ರೂ ವರ್ಕ್ ಆಗೋವಲ್ದು. ಮತ್ತು ಇಲ್ಲಿ ಇಷ್ಟೇನೇನೋ ಫೀಚರ್ಸ್ ತಂದಿದ್ದಾರೆ, ಬಟ್ ಇದಕ್ಕೂ ಯೂಸ್ ಇಲ್ಲ. ಮೊದಲು ಈಗ ಹೊಸ್ದಾಗಿ ತೊಗೊಂಡಿರೋರಿಗೆ ಹಿಂಗೆ ಬರ್ತಿತ್ತು. ಆದರೆ ನೋಡಿ, ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ಬಟ್ ಹಿಂಗೆ ತೋರಿಸ್ತಾ ಇದೆ. ನೋಡಿ, ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಎಲ್ಲ ಇದೆ, ಯಾರಿಲ್ಲ ಅಂದಿಲ್ಲ. ಆದರೆ ಮೊದಲು ಫೀಚರ್ಸ್ ಚಲೋ ಇತ್ತು. ಈಗ ಏನೇನೋ ಅಪ್ಡೇಟ್ ಮಾಡಿ ಏನೇನೋ ಆಗಿಬಿಟ್ಟಿದೆ. ಆದರೆ ಫ್ಯೂಚರ್ಸ್ ಅಷ್ಟು ತೋರಿಸ್ತಾ ಇಲ್ಲ. ಈಗ ತೊಗೊಂಡು 15 ದಿನಕ್ಕೇ ಚಾರ್ಜ್ ಆನ್ಯುವಲಿ ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇದೆ. ಮೊದಲು ಆ್ಯಕ್ಟಿವ್ ಆಗಿ ಇವತ್ತಿಂದ 1 ವರ್ಷ ನೆಕ್ಸ್ಟ್ ಇಯರಿಗೆ ತೋರಿಸ್ತಿತ್ತು. ಈಗ ಹಂಗೆ ತೋರಿಸ್ತಾ ಇಲ್ಲ. ಅಂದರೆ ಇದು ಅಪ್ಡೇಟ್ ಮಾಡಲಿ ಅಂತ ನಾನು ಎಲ್ಲರಿಗೂ ಕಡೆಯಿಂದ ವಿಡಾ ಕಂಪ್ನಿದವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯಮಾಡಿ ಈ ಆ್ಯಪ್ ಮೊದಲಿನ ಥರನೇ ಅಪ್ಡೇಟ್ ಇಡಿ ಅಂತ ನನ್ನ ಎಲ್ಲ ಕಡೆ ವಿಡಾ ಯೂಸರ್ಸ್ ಕಡೆಯಿಂದ ರಿಕ್ವೆಸ್ಟ್. ದಯಮಾಡಿ ನೀವು ಈ ಮೊದಲಿಂದು ಫೀಚರ್ಸನ್ನೇ ತರ್ರಿ. ಯಾಕಂದರೆ ಅಪ್ಡೇಟ್ ಮಾಡಿದ್ದಕ್ಕೆ ಏನೇನೋ ಅಕೌಂಟ್ ಹೊಂಟಿದೆ, ಅದಕ್ಕೆ ಬೇಡ. ಮೊದಲಿನ ಫೀಚರ್ಸೇ ಚಲೋ ಇತ್ತು, ಹಾಗೇ ಇರಲಿ. ಥ್ಯಾಂಕ್ ಯು.